ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 1ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ 3 ಲ್ಯಾಂಗ್ವೇಜ್ ಪಾಲಿಸಿ ನಾಟ್ ಫಾರ್ ಸೆಂಟ್ರಲ್ ಆಫೀಸಸ್ ಅನ್ನೋದಾಗಿದೆ. ಇಲ್ಲಿ ಒಂದು RTI ಅಪ್ಲಿಕೇಶನ್ ಅನ್ನು ಹಾಕಲಾಗಿದೆ. ಇತ್ತೀಚೆಗಷ್ಟೇ ಭದ್ರಾವತಿಯಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಅನ್ನು ಇಲ್ಲಿ ನಾವು ನೋಡಬಹುದಾಗುತ್ತೆ. ಇದೇ ಜನವರಿ 16ರಂದು ಭದ್ರಾವತಿಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸಿನ 97ನೇ ಬೆಟಾಲಿಯನ್ನಿನ ಫೌಂಡೇಶನ್ ಸ್ಟೋನ್ ಅನ್ನು ಹಾಕಲಾಯಿತು. ಈ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬೋರ್ಡ್ನಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇದ್ದಿದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಕರ್ನಾಟಕದಲ್ಲಿನ ಒಂದು ಫೌಂಡೇಶನ್ ಸ್ಟೋನನ್ನು ಹಾಕುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಯಾತಕ್ಕಾಗಿ ಇಲ್ಲಿ ಈ ಮಾಹಿತಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಬ್ಬರು RTI ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥದ್ದು. ಅಲ್ಲಿ ಬಂದಿರತಕ್ಕಂಥ ಉತ್ತರ ಏನು ಅಂತ ಅಂದರೆ 1963ರ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಹಾಗೂ 1976ರ ಅಫಿಷಿಯಲ್ ಲ್ಯಾಂಗ್ವೇಜ್ ರೂಲ್ಸ್ನ ಪ್ರಕಾರವಾಗಿ ಬೈಲಿಂಗ್ವೇಲ್ ಪಾಲಿಸಿಯನ್ನು, ಬೈಲಿಂಗ್ವೇಲ್ ಅಂದರೆ ಎರಡು ಭಾಷೆಗಳನ್ನು, ದ್ವಿಭಾಷೆಗಳನ್ನು ಬಳಸುವಂಥ ಪಾಲಿಸಿಯನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ಲಿಕಬಲ್ ಆಗುವಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಹಾಗಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿನ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸಿನ 97th ಬೆಟಾಲಿಯನ್ನಿನ ಅದರ ಒಂದು ಶಂಕುಸ್ಥಾಪನೆ ಆಗಿದ್ದಂಥ ಕಾರಣದಿಂದ ಇಲ್ಲಿ ಎರಡು ಭಾಷೆಯಲ್ಲಿರುವಂಥದ್ದು ರೂಲ್ನ ಪ್ರಕಾರವಾಗಿ ತಪ್ಪೇನಿಲ್ಲ ಅನ್ನುವಂಥದ್ದನ್ನು ಈ ಒಂದು RTIನ ಉತ್ತರ ಅನ್ನುವಂಥದ್ದು ನೀಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ RTI ಹಾಕಿದ್ದಂಥವರು ಹೇಳ್ತಾ ಇರ್ತಕ್ಕಂಥದ್ದು ಆರ್ಟಿಕಲ್ 343 ಮತ್ತು 351ನೇ ವಿಧಿಯಡಿಯಲ್ಲಿ ಹಿಂದಿಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತದೆ. ಇದಕ್ಕೆ ತಿದ್ದುಪಡಿಯನ್ನು ತರೋದ್ರ ಮುಖಾಂತರವಾಗಿ ಕರ್ನಾಟಕದಲ್ಲಿ ನಡೆದಂಥ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ, ಕನ್ನಡದಲ್ಲೇ ಅಲ್ಲಿ ಆ ಮಾಹಿತಿ ಇಲ್ಲ ಅಂತ ಅನ್ನುವಂಥದ್ದು ಸರಿಯಲ್ಲ. ಇದರ ಬಗ್ಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಮಾತನಾಡಬೇಕು ಅನ್ನುವಂಥದ್ದನ್ನು ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ 1963 ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ರೂಲ್ಸ್ 1976ನ ಪ್ರಕಾರವಾಗಿ ಸೆಂಟ್ರಲ್ ಆಫೀಸಸ್ಗಳಲ್ಲಿ ಬೈಲಿಂಗ್ವೇಲ್ ಪಾಲಿಸಿ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥದ್ದು. ಅಂದರೆ ದ್ವಿಭಾಷೆಗಳನ್ನು ಮಾತ್ರವೇ ಬಳಕೆ ಮಾಡಿದ್ರೂ ಸಾಕಾಗುತ್ತೆ. ಯಾವುದೋ ಒಂದು ರಾಜ್ಯದಲ್ಲಿ ಅದಿದೆ ಅಂತ ಹೇಳಿ ಆ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನು ಕೂಡ ಅಥವಾ ಆ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯವಾದಂಥ ಭಾಷೆಯನ್ನು ಕೂಡ ಬಳಸಬೇಕು ಅನ್ನುವಂಥದ್ದೇನಿಲ್ಲ. ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಲೇಬೇಕು ಅನ್ನುವಂಥ ರೂಲ್ ಅನ್ನುವಂಥದ್ದು ಇಲ್ಲ. ಸೆಂಟ್ರಲ್ ಆಫೀಸಸ್ಗಳ ವಿಚಾರಕ್ಕೆ ಬಂದಾಗ ಹಿಂದಿ ಮತ್ತು ಇಂಗ್ಲೀಷನ್ನು ಬಳಸಿದ್ರೆ ಸಾಕು ಅನ್ನುವಂಥದ್ದನ್ನು ಈ RTIನ ಉತ್ತರ ನೀಡಿರುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ 2021ರ ಸೆನ್ಸಸ್ನ ವಿಚಾರವಾಗಿ 2020ರಿಂದಲೂ ಕೂಡ ಇದರ ಕಾರ್ಯ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಈ ಕರೋನಾದ ಪ್ಯಾಂಡಮಿಕ್ ಇದ್ದಿದ್ದರಿಂದಾಗಿ ಸೆನ್ಸಸ್ ಆಪರೇಷನ್ಸ್ಗಳನ್ನು ಮುಂದೂಡಲಾಗಿತ್ತು, ಪೋಸ್ಟ್ಪೋನ್ ಮಾಡಲಾಗಿತ್ತು. ಈ ಸೆನ್ಸಸ್ ಆಪರೇಷನ್ಸ್ಗಳನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಲಾಗುತ್ತೆ ಭಾರತದ ಅಡಿಯಲ್ಲಿ. ಭಾರತದಲ್ಲಿ ಮೊದಲ ಸೆನ್ಸಸ್ ಅನ್ನುವಂಥದ್ದು ಯಾವಾಗ ಆಯಿತು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ 10 ವರ್ಷಕ್ಕೊಮ್ಮೆ ನಡೆಯುವಂಥ ಸೆನ್ಸಸ್ಸು ಕಡೆ ಬಾರಿ ಆಗಿರ್ತಕ್ಕಂಥದ್ದು 2011ರಲ್ಲಿ. 2021ರಲ್ಲಿ ಈ ಸೆನ್ಸಸ್ ಮತ್ತೊಮ್ಮೆ ಬರಬೇಕಾಗಿತ್ತು. ಈ ಕಾರಣಕ್ಕೆ 2020ರಿಂದಲೇ ಇದರ ಪ್ರೋಸೆಸ್ ಅನ್ನುವಂಥದ್ದು ಪ್ರಾರಂಭ ಆಗಬೇಕಾಗಿತ್ತು. ಮೊದಲ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲ ಹಂತದಲ್ಲಿ ಹೌಸ್ ಲಿಸ್ಟಿಂಗ್ ಮತ್ತು ಹೌಸಿಂಗ್ ಸೆನ್ಸಸ್ ಅನ್ನು ಏಪ್ರಿಲ್ 2020ರಿಂದ ಸೆಪ್ಟೆಂಬರ್ 2020ರವರೆಗೂ ಕೂಡ ನಡೆಸಬೇಕಾಗಿತ್ತು. ಆದರೆ ಇದನ್ನು ಮುಂದೂಡಲಾಗಿತ್ತು ಕರೋನಾ ಪ್ಯಾಂಡಮಿಕ್ ಇದ್ದಿದ್ದರಿಂದಾಗಿ. ಈಗ ಮತ್ತೊಂದು ಹಂತ ಅಂತಂದರೆ ಪಾಪ್ಯುಲೇಷನ್ ಎನ್ಯೂಮರೇಷನ್ ಅನ್ನುವಂಥದ್ದು ಆಗಬೇಕಾಗಿತ್ತು, ಜನಸಂಖ್ಯೆಯ ಗಣತಿ ಅನ್ನುವಂಥದ್ದು ಆಗಬೇಕಾಗಿತ್ತು. ಅದು ಫೆಬ್ರವರಿ 9ರಿಂದ ಪ್ರಾರಂಭವಾಗಿ ಫೆಬ್ರವರಿ 28ರವರೆಗೆ 2021ರಲ್ಲಿ ಆಗಬೇಕಾಗಿತ್ತು. ಈ 2021ರಲ್ಲಿ ಆಗಬೇಕಾಗಿರುವಂಥದ್ದನ್ನು ಕೂಡ ಮುಂದೂಡಲಾಗ್ತಾ ಇದೆ. ಮುಂದೂಡುವಂಥ ಎಲ್ಲ ಸೂಚನೆಗಳು ಇವೆ, 2022ಕ್ಕೆ ಮುಂದೂಡುವಂಥ ಎಲ್ಲ ಸೂಚನೆಗಳು ಇವೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಸೆನ್ಸಸ್ ಅನ್ನು ಮಾಡೋದಕ್ಕೆ ಅಂತಾನೆ ಡೆಡಿಕೇಟೆಡ್ ಸ್ಟಾಫ್ ಅನ್ನ ಸೆನ್ಸಸ್ಗಾಗಿ ಇರೋದನ್ನ ನಾವು ನೋಡೋದಕ್ಕಾಗಲ್ಲ. ಹಾಗಾಗಿ ಸೆನ್ಸಸ್ನ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಆದರೆ ಪ್ಯಾಂಡಮಿಕ್ನಿಂದ ಈಗಾಗಲೇ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಪ್ರೀ ಆಕ್ಯುಪೈಡ್ ಆಗಿದ್ದಾರೆ. ಪ್ಯಾಂಡಮಿಕ್ನ ಉದ್ದೇಶಕ್ಕಾಗಿಯೇ ಸ್ಪೆಷಲ್ ವರ್ಕ್ಸ್ಗಳನ್ನು ಅವರಿಗೆ ಅಲೋಕೇಟ್ ಮಾಡಲಾಗಿದೆ. ಅವರ ಆಫೀಸ್ ವರ್ಕ್ನ ಜೊತೆಗೆ ಅದನ್ನು ಕೂಡ ನಿಭಾಯಿಸುವಂಥ ಕಾರ್ಯಗಳನ್ನು ಈಗ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ಪ್ಯಾಂಡಮಿಕ್ ಅಂತ ಹೇಳಿ ಈ ಪ್ಯಾಂಡಮಿಕ್ನ ನಡುವೆ ಸೆನ್ಸಸ್ ಅನ್ನು ಕೂಡ ಮಾಡುವಂಥದ್ದು ಕಷ್ಟ ಆಗ್ತಾ ಇತ್ತು. ಜೊತೆಗೆ ಕರೋನಾದ ಹಿನ್ನೆಲೆಯಲ್ಲಿ ಸೆನ್ಸಸ್ ಅನ್ನು ಮುಂದೂಡಲಾಗಿತ್ತು ಮೊದಲ ಹಂತವನ್ನು. ಈಗ ಕರೋನಾದ ಇಂಪ್ಯಾಕ್ಟ್ ಕಡಿಮೆ ಆಗಿದ್ರು ಕೂಡ ಆ ಒಂದು ಎಫರ್ಟ್ಸ್ ಏನಿದೆ, ಇದುವರೆಗೂ ಪ್ಯಾಂಡಮಿಕ್ ಅನ್ನು ತಡೆ ಹಿಡಿಯೋದಕ್ಕೆ ಅಂತ ಎಫರ್ಟ್ಸ್, ಈಗ ಒಂದು ಮ್ಯಾಸಿವ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಭಾರತದಲ್ಲಿ ನಡೀತಾ ಇದೆ ಭಾರತದಾದ್ಯಂತ. ಇದಕ್ಕೆ ಮತ್ತೆ ಆ ಅಫಿಷಿಯಲ್ಸ್ಗಳು ಬ್ಯುಸಿ ಇರುವಂಥದ್ದು. ಈ ಎಲ್ಲ ಕಾರಣದಿಂದ ಸೆನ್ಸಸ್ಗೆ ಸಪ್ರೇಟ್ ಆದಂಥ ಸ್ಟಾಫ್ನ ಕೊರತೆ ಕೂಡ ಇರುವಂಥದ್ದು. ಇದರಿಂದಾಗಿ 2022ಕ್ಕೆ ಈ ಸೆನ್ಸಸ್ ಅನ್ನುವಂಥದ್ದು ಮುಂದುವರಿಬೋದು ಅಥವಾ ಪೋಸ್ಟ್ಪೋನ್ ಆಗ್ಬೋದು ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಮೊದಲ ಸೆನ್ಸಸ್ ಆದಂಥ ವರ್ಷವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಅ ಬುಲೆಟ್ ಥ್ರೂ ಅನ್ ಐಲ್ಯಾಂಡ್ಸ್ ಹಾರ್ಟ್ ಅನ್ನೋದಾಗಿದೆ. ಲಿಟಲ್ ಅಂಡಮಾನಿನ
ಲಿಟಲ್ ಅಂಡಮಾನಿನಲ್ಲಿ ಒಂದು ಮೆಗಾ ಸಿಟಿಯನ್ನು ಪ್ಲಾನ್ ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಮಾಹಿತಿಯನ್ನು ನೋಡ್ಬೋದಾಗುತ್ತೆ. ಇದು ನಮ್ಮ ಟೂರಿಸಂಗೆ ಬೂಸ್ಟ್ ಮಾಡುವಂಥ ಒಂದು ಮುಖ್ಯವಾದಂಥ ಅಂಶ ಕೂಡ ಆಗುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಸ್ಟೈನಬಲ್ ಆ್ಯಂಡ್ ಹೋಲಿಸ್ಟಿಕ್ ಡೆವಲಪ್ಮೆಂಟನ್ನು 680 ಸ್ಕ್ವೇರ್ ಕಿಲೋಮೀಟರ್ಸ್ಗಳಲ್ಲಿ ಅಂಡಮಾನ್ನಲ್ಲಿ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಲಿಟಲ್ ಅಂಡಮಾನ್ ಐಲ್ಯಾಂಡ್ ಅನ್ನುವಂಥ ಒಂದು ವಿಷನ್ ಡಾಕ್ಯುಮೆಂಟನ್ನು ನೀತಿ ಆಯೋಗ ಪ್ರಪೋಸ್ ಮಾಡಿದ್ದಂಥದ್ದು. ಅದು ಇಲ್ಲಿನ ಸ್ಟ್ರಾಟಜಿಕ್ ಲೊಕೇಶನ್ ಮತ್ತು ನ್ಯಾಚುರಲ್ ಫೀಚರ್ಸ್ಗಳನ್ನು ಈ ಐಲ್ಯಾಂಡ್ನಲ್ಲಿ ಏನಿದೆ ಅವುಗಳನ್ನು ಲಿವರೇಜ್ ಮಾಡೋದಕ್ಕೆ ಅಂತ ಹೇಳಿ ತಂದಿರತಕ್ಕಂಥ ಒಂದು ವಿಷನ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥದ್ದು. ನೀತಿ ಆಯೋಗದ ಒಂದು ಪ್ರಪೋಸಲ್ ಕೂಡ ಇದಾಗಿರ್ತಕ್ಕಂಥದ್ದು. ಈ ವಿಷನ್ ಡಾಕ್ಯುಮೆಂಟ್ರಿಯ ಮುಖ್ಯವಾದಂಥ ವಿಷನ್ ಏನು ಅಂತ ಅಂದರೆ ಹಾಂಗ್ಕಾಂಗ್ ಮತ್ತು ಸಿಂಗಪುರದಲ್ಲಿರ್ತಕ್ಕಂಥ ಸಿಟೀಸ್ಗಳಿಗೆ ಅವುಗಳಿಗೆ ಕಂಪೀಟ್ ಮಾಡುವಂಥ ಒಂದು ಗ್ರೀನ್ ಫೀಲ್ಡನ್ನು, ನ್ಯೂ ಗ್ರೀನ್ ಫೀಲ್ಡ್ ಕೋಸ್ಟಲ್ ಸಿಟಿಯನ್ನು ಈ ಲಿಟಲ್ ಅಂಡಮಾನ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಒಂದು ಫ್ರೀ ಟ್ರೇಡ್ ಝೋನ್ ಆಗಿ ಡೆವಲಪ್ ಮಾಡಬೇಕು ಹಾಂಗ್ಕಾಂಗ್ ಸಿಂಗಪೂರ್ನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಅನ್ನುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿರ್ತಕ್ಕಂಥದ್ದು. ಇದನ್ನು 3 ಝೋನ್ಗಳಲ್ಲಿ ಮಾಡಲಾಗುತ್ತೆ. 3 ಡೆವಲಪ್ಮೆಂಟ್ ಆ್ಯಂಕರ್ಸ್ ಮತ್ತು ಝೋನ್ಸ್ಗಳಲ್ಲಿ ಇವುಗಳನ್ನು ಮಾಡಲಾಗುತ್ತೆ. ಮೊದಲ ಒಂದು ಝೋನ್ ಅನ್ನುವಂಥದ್ದು 102 ಸ್ಕ್ವೇರ್ ಕಿಲೋಮೀಟರ್ಗಳಲ್ಲಿ ಈಸ್ಟ್ ಕೋಸ್ಟ್ ಆಫ್ ಲಿಟಲ್ ಅಂಡಮಾನ್ನಲ್ಲಿ ಈಗ ಪ್ಲಾನ್ ಮಾಡಲಾಗಿರ್ತಕ್ಕಂಥದ್ದು. ಇದು ಫಿನಾನ್ಷಿಯಲ್ ಡಿಸ್ಟ್ರಿಕ್ಟ್ ಮತ್ತು ಮೆಡಿ ಸಿಟಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮತ್ತು ಇದರ ಜೊತೆಗೆ ಇದರಲ್ಲಿ ಏರೋ ಸಿಟಿ, ಟೂರಿಸಂ ಮತ್ತು ಹಾಸ್ಪಿಟಲ್ ಡಿಸ್ಟ್ರಿಕ್ಟನ್ನು ನಾವು ಕಾಣ್ಬೋದಾಗುತ್ತೆ. ಮತ್ತೊಂದು ಝೋನ್ನಲ್ಲಿ ಝೋನ್ 2ನಲ್ಲಿ ಪ್ರಿಸ್ಟೈನ್ ಫಾರೆಸ್ಟ್ ಝೋನನ್ನು 85 ಸ್ಕ್ವೇರ್ ಕಿಲೋಮೀಟರ್ಸ್ಗಳಲ್ಲಿ ನಾವು ಕಾಣ್ಬೋದಾಗುತ್ತೆ. ಥರ್ಡ್ ಝೋನಲ್ಲಿ ಇದನ್ನು ಲೀಸರ್ ಝೋನ್ ಅಂತ ಕೂಡ ಕರಿಬೋದು. ಇಲ್ಲಿ ರೆಸಿಡೆನ್ಷಿಯಲ್ ಮತ್ತು ಫಿಲ್ಮ್ ಸಿಟಿ ಈ ಎಲ್ಲವುಗಳನ್ನು ನಾವಿಲ್ಲಿ 3ನೇ ಒಂದು ಝೋನ್ನಲ್ಲಿ ಕಾಣ್ಬೋದಾಗುತ್ತೆ. ಈ ರೀತಿಯಾಗಿ ಇದೊಂದು ಟೂರಿಸಂ SEZ ಆಗಿ ಕೂಡ ಕಾರ್ಯ ಮಾಡೋದಕ್ಕೆ ನೀತಿ ಆಯೋಗ ತಂದಿರತಕ್ಕಂಥ ಒಂದು ವಿಷನ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಉಪಯೋಗ ಅಂತ ಅಂದರೆ ಟೂರಿಸಂಗೆ ಹೆಚ್ಚಿನ ಮಹತ್ವ ಉಂಟಾಗುತ್ತೆ. ಟೂರಿಸಂ ಇಲ್ಲಿ ಬೆಳೆಯೋದಕ್ಕೆ ಮತ್ತು ಅದರಿಂದ ಒಂದಷ್ಟು ಆರ್ಥಿಕ ಲಾಭಗಳಾಗೋದಕ್ಕೆ ಸಹಕಾರಿಯಾಗುತ್ತೆ. ಆದರೆ ಇದರಿಂದ ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸೌಂದರ್ಯಕ್ಕೆ ಹಾನಿಯಾಗುತ್ತೆ ಅಥವಾ ಅಲ್ಲಿರ್ತಕ್ಕಂಥ ಪ್ರಕೃತಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಲ್ಲಿನ ಕನ್ಸರ್ವೇಷನಿಸ್ಟ್ಗಳು ಒಂದು ಅಲಾರ್ಮನ್ನು ಈಗ ರೈಸ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಟೈಗರ್ ಕಬ್ ಗೆಟ್ಸ್ ಹಂಟಿಂಗ್ ಲೆಸನ್ಸ್ ಫ್ರಮ್ ಹ್ಯೂಮನ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡುವಂಥ ಬಗ್ಗೆ ಮಾತನಾಡುವಾಗ ಹ್ಯೂಮನ್ಸ್ಗಳು ಬಯೋಡೈವರ್ಸಿಟಿ ಪ್ರೊಟೆಕ್ಷನನ್ನು ಮಾಡೋದಕ್ಕೆ ಎಫರ್ಟ್ಸ್ ಏನನ್ನು ಹಾಕ್ತಾರೆ ಅಂದರೆ ಇದನ್ನು ಕೂಡ ಒಂದು ಪಾಯಿಂಟ್ ಆಗಿ ನಾವು ಒಂದು ವಿಶೇಷವಾದಂಥ ಉದಾಹರಣೆಯಾಗಿ ಬಳಸ್ಕೊಳ್ಬೋದಾಗುತ್ತೆ. ಪೆರಿಯಾರ್ ಟೈಗರ್ ರಿಸರ್ವ್ನಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಒಂದು ಕಬ್ ಅನ್ನುವಂಥದ್ದು ಅಂದರೆ ಟೈಗರಿನ ಒಂದು ಮರಿ ಅನ್ನುವಂಥದ್ದು ಅದರ ತಾಯಿಯಿಂದ ಅಬಾಂಡನ್ ಆಗಿ ಇದು ಸಿಕ್ಕಿರ್ತಕ್ಕಂಥದ್ದು. ಈ ಕಬ್ಬನ್ನು 2 ವರ್ಷಗಳ ನಂತರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸದ್ಯಕ್ಕೆ ಇದನ್ನು 2 ಡಾಕ್ಟರ್ಸ್ಗಳು ವೆಟರ್ನರಿ ಡಾಕ್ಟರ್ಸ್ಗಳು ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಅದರ ತಾಯಿಯೇ ಇದರಿಂದ ತೀರ್ಕೊಂಡಿರ್ಬೋದು ಅಥವಾ ತಾಯಿಯೇ ಇದು ಆರೋಗ್ಯಕರವಾಗಿಲ್ಲ ಅಂತ ಹೇಳಿ ಇದನ್ನು ಬಿಟ್ಟು ಹೋಗಿರ್ಬೋದು ಅನ್ನುವಂಥದ್ದು. ಅದರ ತಾಯಿಯ ಹುಡುಕಾಟ ಅನ್ನುವಂಥದ್ದು ಮುಂದುವರೆದಿತ್ತು. ಇದುವರೆಗೂ ಈ ಒಂದು ಟೈಗರ್ ಕಬ್ಬಿನ ತಾಯಿ ದೊರಕಿಲ್ಲದ ಕಾರಣದಿಂದ ಈಗ ಇದಕ್ಕೆ ಯಾವ ರೀತಿಯಾಗಿ ಹಂಟಿಂಗನ್ನು ಮಾಡಬೇಕು ಅಂತ ಹೇಳಿ ಇವರೇ ಟ್ರೈನಿಂಗನ್ನು ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಟ್ರೈನಿಂಗ್ 2 ವರ್ಷಗಳ ಕಾಲ ಇರುತ್ತೆ. ನಂತರದಲ್ಲಿ ಇದನ್ನು ಕಾಡಿಗೆ ಅದರ ಒಂದು ಜಾಗಕ್ಕೆ ಬಿಡಲಾಗುತ್ತೆ ಅನ್ನುವಂಥದ್ದು. ಇನಿಷಿಯಲಿ ಚಿಕನನ್ನು ಯಾವ ರೀತಿ ಹಂಟ್ ಮಾಡಬೇಕು ಅಂತ ಇದಕ್ಕೆ ಕಲಿಸ್ಕೊಡ್ತಾರೆ. ನಂತರದಲ್ಲಿ ಹ್ಯೂಮನ್ಸ್ಗಳ ಪ್ರೆಸೆನ್ಸ್ ಇಲ್ಲದೆ ಇರೋದ್ರ ರೀತಿಯಲ್ಲಿ ಅಥವಾ ಆ ಎನ್ವಿರಾನ್ಮೆಂಟಲ್ಲಿ ಇರುವಂಥದ್ದನ್ನು ಇವರಿಗೆ ಈ ಒಂದು ಕಬ್ಬಿಗೆ ಕಲಿಸ್ಕೊಡುವಂಥದ್ದು. ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಅಂದರೆ ಈ ರೀತಿ ಒಂದು ವೈಲ್ಡ್ ಅನಿಮಲ್ಲು ಅಬಾಂಡನ್ ಆಗಿರುವಂಥದ್ದಕ್ಕೆ ಕೂಡ ಅದರದ್ದೇ ಆದಂಥ ಹ್ಯಾಬಿಟೇಟ್ಸ್ಗಳನ್ನು ಮತ್ತು ಅದು ಬದುಕೋದಕ್ಕೆ ಬೇಕಾಗುವಂಥ ಹವ್ಯಾಸಗಳನ್ನು ಅಥವಾ ಅದರ ಒಂದು ಅಭ್ಯಾಸಗಳನ್ನು ಅದಕ್ಕೆ ಕಲಿಸ್ಕೊಡುವಂಥ ಜವಾಬ್ದಾರಿಯನ್ನು ಇಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ತಗೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಬಯೋಡೈವರ್ಸಿಟಿಯ ನಾಶಕ್ಕೆ ಹ್ಯೂಮನ್ಸ್ ಕಾರಣ ಆಗುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಬರಿತಾ ಇರ್ತೇವೆ. ಆದರೆ ಅದೇ ರೀತಿಯಲ್ಲಿ ಇಲ್ಲಿ ಬಯೋಡೈವರ್ಸಿಟಿಯಲ್ಲಿ ಆಗುವಂಥ ತೊಂದರೆಗಳಿಗೂ ಕೂಡ ಹ್ಯೂಮನ್ಸ್ ಸೊಲ್ಯೂಷನ್ಸ್ಗಳಾಗ್ಬೋದು ಅನ್ನುವಂಥದ್ದಕ್ಕೆ ಇದೊಂದು ಅಂಶ ಆಗಿರುತ್ತೆ. ಇಂಥ ಒಂದು ಎಕ್ಸಾಂಪಲನ್ನು ಬರಿಬೋದು. ಕೇರಳದ ಪೆರಿಯಾರ್ ಟೈಗರ್ ರಿಸರ್ವ್ನಲ್ಲಿ ಒಂದು ಟೈಗರ್ ಕಬ್ಬಿಗೆ ಒಂದು ಟ್ರೈನಿಂಗನ್ನು 2 ವರ್ಷಗಳ ಕಾಲ ಅದು ಯಾವ ರೀತಿಯಾಗಿ ಹಂಟ್ ಮಾಡಬೇಕು, ಯಾವ ರೀತಿಯಾಗಿ ಅದರ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಟ್ರೈನಿಂಗನ್ನು ನೀಡುವಂಥದ್ದನ್ನು ನಾವಿಲ್ಲಿ ಕಾಣ್ತಿದ್ದೇವೆ. ಈ ರೀತಿಯ ಒಂದು ಉದಾಹರಣೆಯನ್ನು ನಾವು ಟೈಗರ್ ಕನ್ಸರ್ವೇಷನ್ನಲ್ಲಿ ಮಾನವರ ಪಾತ್ರ ಅನ್ನುವಂಥದ್ರಲ್ಲಿ ನಾವು ಬರಿಬೋದಾಗುತ್ತೆ. ಮುಂದಿನ ಆರ್ಟಿಕಲ್ PM ವೋಸ್ ಟು ಮಾಡರ್ನೈಸ್ ಫಾರ್ಮಿಂಗ್ ಅನ್ನೋದಾಗಿದೆ. ನಿನ್ನೆಯ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ನ ಬಗ್ಗೆ ಈ ಒಂದು ಆರ್ಟಿಕಲ್ ಮಾತನಾಡ್ತಾ ಇದೆ. 2021ರ ಮೊದಲ ಮನ್ ಕಿ ಬಾತ್ ಕಾರ್ಯಕ್ರಮ ಕೂಡ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಅವರ ಒಂದು ಸೈಲೆನ್ಸನ್ನು ರೆಡ್ ಫೋರ್ಟ್ನಲ್ಲಿ ಇತ್ತೀಚೆಗಷ್ಟೇ ರಿಪಬ್ಲಿಕ್ ಡೇನ ಸಂದರ್ಭದಲ್ಲಿ ಫಾರ್ಮರ್ಸ್ ಪ್ರೊಟೆಸ್ಟ್ನ ಒಂದು ಭಾಗವಾಗಿ ಅಲ್ಲಿ ನಡೆದಂಥ ವ್ಯಾಂಡಲಿಸಮನ್ನು ಕಂಡೆಮ್ ಮಾಡುವಂಥದ್ದನ್ನು ಕೂಡ ಇಲ್ಲಿ ಮೊದಲಿಗೆ ಅವರು ಮಾತನಾಡಿರ್ತಕ್ಕಂಥದ್ದು. ಕಂಟ್ರಿ ವಾಸ್ ಸ್ಯಾಡನ್ ಟು ಸಿ ದಟ್ ಇನ್ಸಿಡೆಂಟ್ ಅಂತ ಕೂಡ ಅವರು ತಿಳಿಸಿರ್ತಕ್ಕಂಥದ್ದು. ಮತ್ತು ಈಗ ನಮ್ಮ ಭಾರತದ ಬಗ್ಗೆ ಒಂದಷ್ಟು ಅಂಶಗಳನ್ನು ಮಾತಾಡಿದ್ದಾರೆ. ಅಗ್ರಿಕಲ್ಚರನ್ನು ಮಾಡರ್ನೈಸ್ ಮಾಡೋದಕ್ಕೆ ಭಾರತ ಸನ್ನದ್ಧವಾಗ್ತಾ ಇದೆ, ಕಮಿಟ್ಮೆಂಟನ್ನು ತೋರಿಸ್ತಾ ಇದೆ ಮತ್ತು ಗೌರ್ಮೆಂಟ್ ಅನ್ನುವಂಥದ್ದು ಈ ಒಂದು ಡೈರೆಕ್ಷನ್ನಲ್ಲಿ ಫ್ಯೂಚರ್ನಲ್ಲೂ ಕೂಡ ಸಾಕಷ್ಟು ಎಫರ್ಟ್ಸ್ಗಳನ್ನು ಹಾಕಲಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ.
ಜೊತೆಗೆ ಭಾರತವು ಇಷ್ಟು ದಿನ ಈಗ ಕರೋನಾದ ನಂತರದಲ್ಲಿ ಆತ್ಮನಿರ್ಭರ್ ಭಾರತಕ್ಕೆ ಹೆಚ್ಚಿನ ಮಹತ್ವವನ್ನು ಏನು ನೀಡ್ತಾ ಇದೆ. ಈಗ ಭಾರತ ಅನ್ನುವಂಥದ್ದು ಕೇವಲ ಸೆಲ್ಫ್ ರಿಲಯನ್ಸ್ ಅನ್ನು ಹೊಂದೋದಕ್ಕೆ ಆತ್ಮನಿರ್ಭರ್ ಮಾತ್ರ ಆಗಿಲ್ಲ, ಬದಲಾಗಿ ಸೆಲ್ಫ್ ಪ್ರೈಡ್ ಅನ್ನುವಂಥದ್ದನ್ನು ಕೂಡ, ಮೊಮೆಂಟ್ ಆಫ್ ಸೆಲ್ಫ್ ಪ್ರೈಡ್, ಆತ್ಮ ಗೌರವವನ್ನು ಪಡ್ಕೊಳ್ಳುವಂಥದ್ದು ಸ್ಥಿತಿಗೆ ಕೂಡ ಬಂದಿದೆ. ಕಾರಣ ಏನು ಅಂದರೆ ಈ ಕರೋನಾದ ಸಂದರ್ಭದಲ್ಲಿ ನಾವು ಸಾಕಷ್ಟು ರಾಷ್ಟ್ರಗಳಿಗೆ ಫಾರ್ಮಸಿಯ ವಿಚಾರದಲ್ಲಿ ಬೇಕಾಗುವಂಥ ಒಂದು ಮೆಡಿಸಿನ್ಸ್ಗಳನ್ನು ಕಳಿಸುವಂಥದ್ದು, ಈಗ ವ್ಯಾಕ್ಸಿನ್ಸ್ಗಳನ್ನು ಸುತ್ತಮುತ್ತಲಿನ ಸಾಕಷ್ಟು ನೈಬರಿಂಗ್ ಕಂಟ್ರೀಸ್ಗಳಿಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಗಳ ಮುಖಾಂತರವಾಗಿ ನಾವು ಆತ್ಮ ಗೌರವವನ್ನು ಕೂಡ ಪಡ್ಕೊಂಡಿದ್ದೇವೆ. ಆತ್ಮ ನಿರ್ಭರಿಂದ ಆತ್ಮ ಗೌರವಕ್ಕೆ ಬಂದು ನಿಂತಿದೆ ಭಾರತ ಅನ್ನುವಂಥದ್ದನ್ನು ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಅಂಶಗಳನ್ನು ನಾವು ಮೇನ್ಸ್ನ ಉತ್ತರಗಳನ್ನು ಬರೆಯುವಾಗ ಆತ್ಮನಿರ್ಭರ್, ಸೆಲ್ಫ್ ರಿಲಯಂಟ್, ಆತ್ಮಗೌರವ್, ಸೆಲ್ಫ್ ಪ್ರೈಡ್ ಈ ವರ್ಡ್ಸ್ಗಳನ್ನು ಬಳಕೆ ಮಾಡ್ಕೊಳ್ಬೋದಾಗತ್ತೆ. ಭಾರತ ಇಲ್ಲಿಂದ ಇಲ್ಲಿಗೆ ಈ ರೀತಿಯ ಒಂದು ಅಭಿವೃದ್ಧಿಯನ್ನು ತೋರಿಸ್ತಾ ಇದೆ ಅಂತ ಹೇಳಿ. ಇನ್ನು ಇಂಡಿಯಾದ ರಿಮಾರ್ಕಬಲ್ ಫೋರ್ ಮ್ಯಾಚ್ ಟೆಸ್ಟ್ ಸೀರೀಸನ್ನು ಕೂಡ ನೆನಪಿಸ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ಎದುರು. ಅಂದರೆ ಮೊದಲ ಟೆಸ್ಟ್ನಲ್ಲಿ ಅಷ್ಟು ಹೀನಾಯವಾಗಿ ಸೋಲನ್ನು ಕಂಡ ನಂತರದಲ್ಲೂ ಕೂಡ ಭಾರತ ಯಾವ ರೀತಿಯಾಗಿ ಪುಟಿದೆದ್ದು ಬಂತು, ಇದೇ ರೀತಿಯಾಗಿ ಭಾರತದ ಪ್ರೋಗ್ರೆಸ್ ಕೂಡ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಕೂಡ ನೆನಪಿಸ್ಕೊಂಡಿರ್ತಕ್ಕಂಥದ್ದು. ಇತ್ತೀಚೆಗೆ ರಿಪಬ್ಲಿಕ್ ಡೇನ ಸಂದರ್ಭದಲ್ಲಿ ಆದಂಥ ಇನ್ಸಿಡೆಂಟನ್ನು ಖಂಡಿಸ್ತಾ ಮುಂದಿನ ದಿನಗಳಲ್ಲಿ ಒಂದು ನ್ಯೂ ಹೋಪನ್ನು, ನ್ಯೂ ನಾವೆಲ್ಟಿಯನ್ನು ಇನ್ಫ್ಯೂಸ್ ಮಾಡುವಂಥದ್ರ ಕಡೆ ಮುಂದಿನ ದಿನಗಳಲ್ಲಿ ನಾವು ಗಮನವನ್ನು ನೀಡಬೇಕು ಅನ್ನುವಂಥದ್ದು. ಮತ್ತು ಈ ಮೂಲಕ ಕಂಟ್ರಿಯನ್ನು ಒಂದು ಫಾಸ್ಟರ್ ಪೇಸ್ನಲ್ಲಿ ಕಂಟ್ರಿಯನ್ನು ಫಾರ್ವರ್ಡ್ ಆಗಿ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಮಾತನಾಡಿದ್ದಾರೆ. ವ್ಯಾಕ್ಸಿನ್ನ ವಿಚಾರದಲ್ಲಿ ಇವರು ವರ್ಲ್ಡ್ಸ್ ಲಾರ್ಜೆಸ್ಟ್ ಮತ್ತು ಫಾಸ್ಟೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್ ಭಾರತದ್ದು ಅಂತ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಭಾರತದಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಜನವರಿ 16ರಲ್ಲಿ ಪ್ರಾರಂಭವಾಗಿ 15 ದಿನಗಳೊಳಗೆ 30 ಲಕ್ಷ ಫ್ರಂಟ್ಲೈನ್ ಕೋವಿಡ್ ವ್ಯಾರಿಯರ್ಸ್ಗೆ, ಕರೋನಾ ವ್ಯಾರಿಯರ್ಸ್ಗಳಿಗೆ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆಗಿದೆ. US ನಲ್ಲಿ ಮೊದಲ 18 ದಿನಗಳಿಗೆ 30 ಲಕ್ಷ ಮಂದಿಗೆ ತಲುಪಿತು. UK ನಲ್ಲಿ 36 ದಿನಗಳನ್ನು ತಗೊಂಡು 30 ಲಕ್ಷ ಮಂದಿಗೆ ಈ ಒಂದು ವ್ಯಾಕ್ಸಿನ್ ಅನ್ನುವಂಥದ್ದು ತಲುಪಿದರೆ, ಭಾರತದಲ್ಲಿ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಫಾಸ್ಟೆಸ್ಟ್ ಆಗಿ ಕೂಡ ಆಗ್ತಾ ಇದೆ. 15 ದಿನಗಳಲ್ಲೇ 30 ಲಕ್ಷ ಮಂದಿಗೆ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ತಲುಪಿದೆ. ಮತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಕೂಡ ಇದು ಆಗಲಿದೆ ಅನ್ನುವಂಥದ್ದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಫಾಸ್ಟೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಹೇಳಿ ಭಾರತದ ವ್ಯಾಕ್ಸಿನೇಷನ್ ಅನ್ನ ಕರೀತಾ ಇದ್ದಾರೆ. ಇದರ ಜೊತೆಗೆ ಭಾರತವು ಸಾಕಷ್ಟು ರಾಷ್ಟ್ರಗಳಿಗೆ ವ್ಯಾಕ್ಸಿನೇಷನ್ ವಿಚಾರದಲ್ಲಿ ವ್ಯಾಕ್ಸಿನ್ಸ್ಗಳನ್ನು ಕಳಿಸ್ತಾ ಇರ್ತಕ್ಕಂಥದ್ದು. ಇದು ಭಾರತದ ಒಂದು ಕೇಪಬಿಲಿಟಿಯನ್ನ ಮೆಡಿಸಿನ್ಸ್ನ ರಂಗದಲ್ಲಿ, ಫಾರ್ಮಸಿಯ ರಂಗದಲ್ಲಿ ಭಾರತದ ಒಂದು ಸೆಲ್ಫ್ ರಿಲಯನ್ಸ್ ಮತ್ತು ಕೇಪಬಿಲಿಟೀಸ್ಗಳನ್ನು ತೋರಿಸ್ತಾ ಇರುವಂಥದ್ದನ್ನು ಕೂಡ ಇವರು ಹೇಳಿದಂಥದ್ದು. ಮತ್ತು ಭಾರತವು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುವಂಥ ಸನಿಹದಲ್ಲಿದ್ದೇವೆ. ಏಕೆಂದರೆ 2022ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ತುಂಬೋದಿದೆ. ಈ ಸಂದರ್ಭದಲ್ಲಿ ಎಸ್ಪೆಷಲಿ ಯೂತ್ಸ್ಗಳು ಸಾಕಷ್ಟು ಫ್ರೀಡಮ್ ಫೈಟರ್ಸ್ಗಳು ಮಾಡಿದಂಥ ತ್ಯಾಗ ಬಲಿದಾನಗಳನ್ನು, ಆ ಇನ್ಸಿಡೆಂಟ್ಸ್ಗಳನ್ನು, ಅವುಗಳ ಬಗ್ಗೆ, ಆ ಸ್ಟ್ರಗಲ್ಸ್ಗಳ ಬಗ್ಗೆ ಬರೆಯುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಬೇಕು, ಅದನ್ನು ಬರಿಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಒಂದು ತಿಂಗಳ ಬ್ರಾಡ್ಕಾಸ್ಟ್ನಲ್ಲಿ ಇದನ್ನು ಒಂದು ಆಪರ್ಚುನಿಟಿಯ ರೀತಿಯಲ್ಲಿ ತಗೊಂಡು ಸಾಕಷ್ಟು ಅಂಶಗಳನ್ನು ಕಲಿಬಹುದು ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನು, ವಿಶೇಷವಾದಂಥ ಉದಾಹರಣೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಮನ್ ಕಿ ಬಾತ್ನಲ್ಲಿ. ಈ ಎಕ್ಸಾಂಪಲ್ಸ್ಗಳು ಯಾವುದು ಅಂತ ಅಂದರೆ, ಹೈದರಾಬಾದಿನ ಬೋವೆಂಪಲ್ಲಿಯಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿಯ ವೇಸ್ಟ್ನಿಂದಾಗಿ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುವಂಥದ್ದನ್ನು ಕಾಣ್ಬೋದಾಗುತ್ತೆ. ಮತ್ತು ಹರಿಯಾಣದ ಪಂಚ್ಕುಲಾ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಯೂಸ್ಡ್ ವಾಟರನ್ನು ಇರಿಗೇಷನ್ ಪರ್ಪಸ್ಸಿಗೆ, ಯೂಸ್ಡ್ ವೇಸ್ಟ್ ವಾಟರನ್ನು ಇರಿಗೇಷನ್ಗೆ ಬಳಸ್ಕೊಳ್ತಾ ಇರುವಂಥದ್ದನ್ನು ನೋಡ್ಬೋದಾಗುತ್ತೆ. ಮತ್ತು ಅರುಣಾಚಲ್ ಪ್ರದೇಶನಲ್ಲಿ ತವಾಂಗ್ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಜನಗಳು ಮೋಂಗ್ ಶೂಗು ಅನ್ನುವಂಥ ಒಂದು ಎಕೋ ಫ್ರೆಂಡ್ಲಿ ಪೇಪರನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಒಬ್ಬ ಯಂಗ್ ವುಮೆನ್ ಆಂಟ್ರಪ್ರಿನರ್ ಬುಂದೇಲ್ಖಂಡ್ನಲ್ಲಿ ಸ್ಟ್ರಾಬೆರೀಸ್ಗಳನ್ನು ಬೆಳೀತಾ ಇರ್ತಕ್ಕಂಥದ್ದು. ಮತ್ತು ಏರ್ ಇಂಡಿಯಾ ಕಮಾಂಡಿಂಗ್ನಲ್ಲಿರ್ತಕ್ಕಂಥ ಒಂದು ಆಲ್ ವುಮೆನ್ ಕ್ರೂ ಅನ್ನುವಂಥದ್ದು ಲಾಂಗೆಸ್ಟ್ ಫ್ಲೈಟನ್ನು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಬೆಂಗಳೂರಿಗೆ ತೊಗೊಂಡು ಬಂದಿರತಕ್ಕಂಥದ್ದು. ಇವೆಲ್ಲವೂ ಕೂಡ ಭಾರತದ ಅಭಿವೃದ್ಧಿಗೆ ಒಂದಷ್ಟು ಸೂಚಕವಾಗುವಂಥ ಉದಾಹರಣೆಗಳಾಗಿರುತ್ತೆ. ಈ ಎಕ್ಸಾಂಪಲ್ಸ್ಗಳನ್ನು, ಕೆಲವೊಂದಷ್ಟು ಎಕ್ಸಾಂಪಲ್ಸ್ಗಳೇನಿದೆ, ಈ ಒಂದು ತರಕಾರಿಯ ವೇಸ್ಟ್ನಿಂದ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುವಂಥದ್ದು, ಮತ್ತು ಯೂಸ್ಡ್ ವೇಸ್ಟ್ ವಾಟರನ್ನು ಇರಿಗೇಷನ್ಗೆ ಬಳಸ್ಕೊಳ್ಳುವಂಥದ್ದು, ಮತ್ತು ಮಾನ್ ಶುಗು ಅನ್ನುವಂಥ ಎಕೋ ಫ್ರೆಂಡ್ಲಿ ಪೇಪರನ್ನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು, ಇವುಗಳನ್ನು ಇನೋವೇಟಿವ್ಸ್ ಐಡಿಯಾಸ್ಗಳಾಗಿ, ಹೊಸ ಐಡಿಯಾಸ್ಗಳನ್ನು ಯಾವ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಾಗ, ಅಥವಾ ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿಯಾಗಿ ಪ್ರೊಡಕ್ಟಿವ್ ಆಗಿ ನಾವು ಬಳಸ್ಕೊಳ್ಬೋದು ಅನ್ನುವಾಗ ಈ ಒಂದು ಉದಾಹರಣೆಗಳನ್ನು ನಾವು ಮೈನ್ಸ್ ಉತ್ತರಗಳಲ್ಲಿ ಬರಿಬೋದಾಗುತ್ತೆ. ಮತ್ತು ಇಲ್ಲಿ ಒಂದು ವುಮೆನ್ ಎಂಪವರ್ಮೆಂಟ್ಗೆ ಕೂಡ ಒಂದು ಉದಾಹರಣೆಯಾಗುವಂಥದ್ದು, ಆಲ್ ವುಮೆನ್ ಕ್ರೂ ಒಂದು ಏರ್ ಇಂಡಿಯಾದ ಕಮಾಂಡಿಂಗ್ನಲ್ಲಿರುವಂಥದ್ದು ಲಾಂಗೆಸ್ಟ್ ಫ್ಲೈಟನ್ನು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಬೆಂಗಳೂರಿಗೆ ಕಂಪ್ಲೀಟ್ ಆಗಿ ವುಮೆನ್ನೇ ಇರುವಂಥ ಇಂಥ ಒಂದು ಕ್ರೂ ಲಾಂಗೆಸ್ಟ್ ಫ್ಲೈಟನ್ನು ತಂದಿರತಕ್ಕಂಥದ್ದು. ಇದು ವುಮೆನ್ ಎಂಪವರ್ಮೆಂಟ್ಗೆ ಕೂಡ ಉದಾಹರಣೆ ಆಗುತ್ತೆ. ಇಂಥ ಒಂದು ಉದಾಹರಣೆಗಳನ್ನು ನಾವು ಮೈನ್ಸ್ ಉತ್ತರಗಳಲ್ಲಿ ಬಳಸ್ಕೊಳ್ಬೋದಾಗುತ್ತೆ. ಇಲ್ಲಿ ಮತ್ತೊಂದು ಉದಾಹರಣೆಯನ್ನು, ಇದನ್ನು ಕೂಡ ನಾವು ಮೇನ್ಸ್ನಲ್ಲಿ ಬಳಸ್ಕೊಳ್ಬೋದಾಗುತ್ತೆ. NS ರಾಜಪ್ಪನ್ ಅನ್ನುವಂಥವ್ರು, ಈತ 69 ವರ್ಷದ ಒಬ್ಬ ಪ್ಯಾರಲೈಸ್ಡ್
ವ್ಯಕ್ತಿಯಾಗಿದ್ದರೂ ಕೂಡ ಈತ ವೆಂಬನಾಡ್ ಲೇಕ್ನಲ್ಲಿ ಇರುವಂಥ ಕಸವನ್ನು ತೆಗೆದುಹಾಕುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ವೇಸ್ಟ್ಗಳು ಅಲ್ಲಿದ್ದರೆ ಅದನ್ನು ರಿಮೂವ್ ಮಾಡುವಂಥ ಕಾರ್ಯವನ್ನು ಈತ ಪ್ಯಾರಲೈಸ್ಡ್ ಆಗಿದ್ದರೂ ಕೂಡ 69 ವರ್ಷ ವಯಸ್ಸಾಗಿದ್ದರೂ ಕೂಡ ಅನ್ಟೈರಿಂಗ್ ಎಫರ್ಟ್ಸ್ಗಳನ್ನು ಈತ ಆಗ್ತಾ ಇರೋದ್ರಿಂದ ಇದನ್ನು ಗುರುತಿಸಿ ಪ್ರಧಾನಮಂತ್ರಿ ಮೋದಿಯವರು ಅಪ್ಲೋಡ್ ಮಾಡಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದನ್ನು ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅಡಿಯಲ್ಲಿ ಒಂದು ಉದಾಹರಣೆಯಾಗಿ ನಾವು ತಗೊಳ್ಬೋದಾಗುತ್ತೆ. ಭಾರತದವರು 2016 ಮೇನಲ್ಲಿ $85 ಮಿಲಿಯನ್ ಒಂದು ಬೈಲ್ಯಾಟ್ರಲ್ ಪ್ಯಾಕ್ಟನ್ನು ಇರಾನ್ನೊಟ್ಟಿಗೆ ಸಹಿಯನ್ನು ಹಾಕಲಾಗಿತ್ತು, ಚಾಬಹಾರ್ ಪೋರ್ಟನ್ನು ಎಕ್ಯೂಪ್ ಮಾಡಲಿಕ್ಕೆ ಅಂತ ಹೇಳಿ. ಅದರ ಕುರಿತಾಗಿ ಈ ಒಂದು ಆರ್ಟಿಕಲ್ ಇಂಡಿಯಾ ಡಿಲಿವರ್ಸ್ 2 ಕ್ರೇನ್ಸ್ ಫಾರ್ ಚಾಬಹಾರ್ ಅನ್ನೋದಾಗಿದೆ. ಇಲ್ಲಿ ಈಗ ಅದರ ಒಂದು ಹಂತವಾಗಿ 2 ಕ್ರೇನ್ಸ್ಗಳನ್ನು ಚಾಬಹಾರ್ ಪೋರ್ಟಿಗೆ ಭಾರತವು ಡಿಲಿವರ್ ಮಾಡಿರ್ತಕ್ಕಂಥದ್ದು. ಇರಾನಿಯನ್ ಅಥಾರಿಟೀಸ್ಗಳೊಟ್ಟಿಗೆ ಟಾಕ್ಸ್ನ ನಡುವೆಯೂ ಕೂಡ ಒಂದು ಪೋರ್ಟ್ ಪ್ರಾಜೆಕ್ಟಿಗೆ ಪುಷ್ ಅನ್ನು ನೀಡುವಂಥ ಒಂದು ಸಿಗ್ನಲ್ ಅನ್ನು ಇದು ನೀಡ್ತಾ ಇದೆ. ಇಲ್ಲಿ ಲೇಟೆಸ್ಟ್ ಪುಷ್ ಅನ್ನು ಇರಾನ್ಸ್ನ ಚಾಬಹಾರ್ ಪೋರ್ಟ್ ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡುವಂಥದ್ರಲ್ಲಿ ಭಾರತವು 140 ಟನ್ ಇರುವಂಥ ಕ್ರೇನ್ಸ್ಗಳನ್ನು 2 ಕ್ರೇನ್ಸ್ಗಳನ್ನು ಇರಾನ್ಗೆ ಡಿಲಿವರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇತ್ತೀಚೆಗಷ್ಟೇ ಭಾರತವು 2 ಕ್ರೇನ್ಸ್ಗಳನ್ನು ಯಾವ ರಾಷ್ಟ್ರಗಳಿಗೆ ಡಿಲಿವರ್ ಮಾಡ್ತು ಅಂತ ಕೇಳಿದಾಗ ಚಾಬಹಾರ್ ಪೋರ್ಟಿಗೆ. ಚಾಬಹಾರ್ ಪೋರ್ಟ್ನ ಡೆವಲಪ್ಮೆಂಟ್ನ ವಿಚಾರದಲ್ಲಿ ಅದನ್ನು ಎಕ್ಯೂಪ್ ಮಾಡುವಂಥ ವಿಚಾರದಲ್ಲಿ ಭಾರತ ಮತ್ತು ಇರಾನ್ನ ನಡುವೆ 2016ರಲ್ಲೇ ಒಂದು ಡೀಲ್ ಅನ್ನುವಂಥದ್ದು, ಬೈಲ್ಯಾಟ್ರಲ್ ಪ್ಯಾಕ್ಟ್ ಅನ್ನುವಂಥದ್ದು ಸಹಿ ಹಾಕಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ GST ಮಾಪಪ್ ಫಾರ್ ಜಾನ್ವರಿ ಸೀಸ್ ಅ ನ್ಯೂ ಹೈ ಆಫ್ 1.2 lakh crore ಅನ್ನುವಂಥದ್ದನ್ನು ನೋಡ್ಬೋದಾಗುತ್ತೆ. ಇಲ್ಲಿ GST ಕಲೆಕ್ಷನ್ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಪ್ಯಾಂಡಮಿಕ್ನ ನಂತರದಲ್ಲಿ ಒಂದು 5-6 ತಿಂಗಳ ಕಾಲ ಸಾಕಷ್ಟು ಕುಸಿತವನ್ನು ಕಂಡಿದ್ದ ನಂತರದಲ್ಲಿ ಇದು ಮತ್ತೆ ಬೂಸ್ಟ್ ಆಗುವಂಥದ್ದನ್ನು ಕಾಣ್ತಾ ಬಂದ್ವಿ. ಈಗ ಕಳೆದ 3-4 ತಿಂಗಳುಗಳಲ್ಲಿ 1 ಲಕ್ಷದ ಗಡಿಯನ್ನು ದಾಟುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಜಾನ್ವರಿಯಲ್ಲಿ 1.21 lakh crore GST ಕಲೆಕ್ಷನ್ ಆಗ್ಬೋದು ಅನ್ನುವಂಥದ್ದನ್ನು SBIನವರು ರಿಸರ್ಚ್ ಟೀಮ್ ಅನ್ನುವಂಥದ್ದು ಪ್ರೆಡಿಕ್ಟ್ ಮಾಡಿರ್ತಾರೆ. ಇಷ್ಟು ಪ್ರಮಾಣದಲ್ಲಿ GST ಕಲೆಕ್ಷನ್ ಜನವರಿ ತಿಂಗಳಿನಲ್ಲಿ ಆಗುವಂಥದ್ದು ಒಂದು ಕ್ಲಿಯರ್ ಇಂಡಿಕೇಟರ್ ಆಗುತ್ತೆ. ರ್ಯಾಪಿಡ್ ಎಕನಾಮಿಕ್ ರಿಕವರಿ ಅನ್ನುವಂಥದ್ದು ಪೋಸ್ಟ್ ಪ್ಯಾಂಡಮಿಕ್ ಲೆವೆಲ್ನಲ್ಲಿ ಭಾರತದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಇದೊಂದು ಕ್ಲಿಯರ್ ಇಂಡಿಕೇಟರ್ ಆಗಿರುತ್ತೆ. ಈ ರೀತಿ 1.2 lakh ಜನವರಿಯಲ್ಲಿ ಕನ್ಫರ್ಮ್ ಆಗಿದ್ದೇ ಆದಲ್ಲಿ ಇದು ಕಳೆದ ವರ್ಷದಲ್ಲಿ ಇದ್ದಿದ್ದಂಥದಕ್ಕಿಂತ ಕೂಡ 8% ಹೈಯೆಸ್ಟ್ GST ಅನ್ನುವಂಥದ್ದು ಕಲೆಕ್ಟ್ ಆದಾಗುತ್ತೆ. ಇದು ಒಂದು ಒಳ್ಳೆ ಸೈನ್ ಆಗುತ್ತೆ. ಭಾರತದಲ್ಲಿ ಈ ರೀತಿ GST ಕಲೆಕ್ಷನ್ ಬೆಳೀತಾ ಇದೆ ಅಂತಂದ್ರೆ ಆರ್ಥಿಕವಾಗಿ ಮತ್ತೆ ರಿಕವರಿ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸಿದ ಹಾಗಾಗುತ್ತೆ. ಮತ್ತು ಇಂಪೋರ್ಟ್ಸ್ನಿಂದಲೂ ಕೂಡ ಬರುವಂಥ ರೆವಿನ್ಯೂಸ್ಗಳು ಕೂಡ 16% ಈ ತಿಂಗಳಿನಲ್ಲಿ ಜಾಸ್ತಿ ಆಗುವಂಥದ್ದನ್ನು ಕೂಡ ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಒಂದು ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ. ಗ್ರೋತ್ ವಿತ್ ಇನ್ಇಕ್ವಾಲಿಟಿ ಅನ್ನೋದಾಗಿದೆ. ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ವೆಲ್ತ್ ಕ್ರಿಯೇಷನನ್ನು, ಇನ್ಕಮ್ ಡಿಸ್ಪ್ಯಾರಿಟಿಯನ್ನು ಕಡಿಮೆ ಮಾಡೋದಕ್ಕಿಂತ ಹೆಚ್ಚಿನ ಮಹತ್ವವನ್ನು ವೆಲ್ತ್ ಕ್ರಿಯೇಷನ್ಗೆ ನೀಡುವಂಥದ್ದನ್ನು ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ ಆ ಮಹತ್ವವನ್ನು ಎಕನಾಮಿಕ್ ಸರ್ವೆಯಲ್ಲಿ ನೀಡಲಾಗಿರುವಂಥದ್ದು. ಈ ವರ್ಷದಲ್ಲಿ 2020-21 ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಭಾರತದಲ್ಲಿ ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗಿದೆ. 700 ಪುಟಗಳ ಈ ಒಂದು ಡಾಕ್ಯುಮೆಂಟ್ ಒಂದು ಸೆಲ್ಫ್ ಕಂಗ್ರ್ಯಾಚುಲೇಟರಿ ಟೋನ್ನಲ್ಲಿ ತನ್ನೆಲ್ಲ ಪಾಲಿಸಿ ಅಚೀವ್ಮೆಂಟ್ಸ್ಗಳನ್ನು ಮಾತನಾಡಿರ್ತಕ್ಕಂಥದ್ದು. ಅಂದರೆ ಭಾರತವು ಕಳೆದ ವರ್ಷದಲ್ಲಿ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಅಥವಾ ಕರೋನಾವನ್ನು ಅಂದರೆ ಆ ಪ್ಯಾಂಡಮಿಕ್ಕನ್ನು ಕಂಟ್ರೋಲಿಂಗ್ ಮಾಡೋದಕ್ಕೆ ಭಾರತ ಏನೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ಬೋದಾಗಿತ್ತು ಆ ಮೆಜರ್ಸ್ಗಳನ್ನು ತಗೊಂಡಿದೆ ಅನ್ನುವಂತೆ ಈ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ಕವರಪ್ ಮಾಡಿರ್ತಕ್ಕಂಥದ್ದು. ಮೋಸ್ಟ್ ಅನ್ಫ್ಯಾಥಮಬಲ್ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ ಅನ್ನುವಂಥದ್ದು ಮಾಡರ್ನ್ ಹಿಸ್ಟ್ರಿನಲ್ಲೇ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಈ ಕರೋನಾದ ಪ್ಯಾಂಡಮಿಕ್ ಅನ್ನುವಂಥದ್ದು, ಇದನ್ನು ಭಾರತವು ಸಾಕಷ್ಟು ಜಾಗರೂಕತೆಯಿಂದ ನಿಭಾಯಿಸಿದೆ ಅನ್ನುವಂಥ ಟೋನ್ನಲ್ಲಿ ಎಕನಾಮಿಕ್ ಸರ್ವೆಯಲ್ಲಿ ಸಾಕಷ್ಟು ಅಂಶಗಳನ್ನು ಕಾಣ್ಬೋದಾಗುತ್ತೆ. ಅದರ ಬಗ್ಗೆ ಈ ಎಡಿಟೋರಿಯಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಪ್ಯಾಂಡಮಿಕ್ ಅನ್ನುವಂಥದ್ದು ಸಾಕಷ್ಟು ಜೀವಗಳಿಗೆ ತೊಂದರೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇದಕ್ಕಾಗಿ ಲಾಕ್ಡೌನನ್ನು ಮಾಡುವಂಥದ್ದು, ಬೇರೆ ಮೆಷರ್ಸ್ಗಳನ್ನು ತಗೊಂಡಾಗ ಅದು ಎಷ್ಟೋ ಜನಗಳ ಜೀವನಾಧಾರವನ್ನು ತೊಂದರೆ ಮಾಡುವಂಥ ಸನ್ನಿವೇಶ ಬಂದಿತ್ತು. ಜೀವಗಳು ಮತ್ತು ಜೀವನಾಧಾರ ಈ ಎರಡೂ ವಿಚಾರಗಳ ನಡುವೆ ಲೈಫ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ಗಳ ನಡುವೆಯಲ್ಲಿ ಲಾಂಗರ್ ಟರ್ಮಿಗೆ ಎರಡಕ್ಕೂ ಕೂಡ ವಿನ್ ವಿನ್ ಸಿಚುಯೇಷನ್ ಆಗುವಂಥ ಮೆಷರ್ಸ್ಗಳನ್ನು ಭಾರತ ಸರ್ಕಾರ ತಗೊಂಡಿದೆ ಅನ್ನುವಂತೆ ಎಕನಾಮಿಕ್ ಸರ್ವೆ ತಿಳಿಸ್ತಾ ಇದೆ. ಸರ್ವೆ ಪ್ರಕಾರವಾಗಿ ಇಂಡಿಯಾವು ಒಂದು ಗ್ಲೋಬಲಿ ಅಕ್ಸೆಪ್ಟ್ ಮಾಡುವಂಥ ಒಂದು ಗ್ಲೋಬಲಿ ಯುನಿಕ್ ಒಂದು ಮಾಡೆಲನ್ನು ಮತ್ತು ಒಂದು ಸ್ಟ್ರಾಟಜಿಕ್ ಪಾಲಿಸಿ ಮೇಕಿಂಗನ್ನು ಈ ಕೋವಿಡ್-19 ಪ್ಯಾಂಡಮಿಕ್ಕನ್ನು ಕಂಟೈನ್ ಮಾಡೋದಕ್ಕೆ ಅಂತ ಹೇಳಿ ಭಾರತ ತಗೊಂಡ್ಬಂದಿದ್ದಂಥದ್ದು. ಇದರ ಜೊತೆಗೆ ಇದು ನಮ್ಮ ಎಕನಾಮಿಕ್ ರಿಕವರಿ ಕೂಡ ಕ್ವಿಕ್ ಆಗಿ ಆಗುವಂತೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ಪಾಲಿಸಿಯನ್ನು ಭಾರತ ಅಡಾಪ್ಟ್ ಮಾಡ್ಕೊಂಡಿದೆ. ಅದಕ್ಕೆ ಉದಾಹರಣೆಯಾಗಿ ಫಸ್ಟ್ 2 ಕ್ವಾರ್ಟರ್ಸ್ನಲ್ಲಿ ಏನು ನಮ್ಮ ಗ್ರೋತ್ ರೇಟ್ ಅನ್ನುವಂಥದ್ದು ಕಾಂಟ್ರಾಕ್ಷನ್ ಅನ್ನು ಕಂಡಿತ್ತು ಸಾಕಷ್ಟು, ನಂತರದ ಕ್ವಾರ್ಟರ್ಸ್ಗಳಲ್ಲಿ ಮತ್ತೆ ನಮ್ಮ ಗ್ರೋತ್ ರೇಟ್ ಅನ್ನುವಂಥದ್ದು ಸರಿಯಾದ ಹಾದಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದೇ ಎಷ್ಟು ಕ್ವಿಕ್ ಆಗಿ ನಮ್ಮ ಎಕಾನಮಿ ಅನ್ನುವಂಥದ್ದು ಸುಧಾರಣೆಯತ್ತ ಸಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಉದಾಹರಣೆ ಅಂತ ಹೇಳಿ. ಒಂದು ಜೀವಗಳನ್ನು ಉಳಿಸುವಂಥದ್ದು ಮತ್ತು ಜೀವನಾಧಾರಗಳನ್ನು ನೋಡಿಕೊಳ್ಳುವಂಥದ್ದು ಇವೆರಡರ ನಡುವೆ ಒಂದು ಬ್ಯಾಲೆನ್ಸನ್ನು ಸ್ಟ್ರೈಕ್ಔಟ್ ಮಾಡುವಂಥ ಪಾಲಿಸಿಯನ್ನು ಭಾರತವು ಅಡಾಪ್ಟ್ ಮಾಡ್ಕೊಳ್ತು ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ರಿಸಲ್ಟ್ ಆಗಿ ಕೇವಲ ಈ ಒಂದು ಕರ್ವ್ ಏನಿತ್ತು
ಕೋವಿಡ್-19ಗೆ ತುತ್ತಾಗಿರ್ತಕ್ಕಂಥವರ ಸಂಖ್ಯೆಯ ಒಂದು ಕರ್ವ್ ಅನ್ನುವಂಥದ್ದು ಬೆಳಿತಾನೆ ಏನಿತ್ತು, ಇದು ಮಾತ್ರ ಫ್ಲಾಟನ್ ಆಗಿದ್ದಷ್ಟೇ ಅಲ್ಲ, ಇದರ ಜೊತೆಗೆ ವೇವ್ ಆಫ್ ಇನ್ಫೆಕ್ಷನ್ಸ್, ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಅನ್ನು ಯುರೋಪ್ US ಏನು ಕಾಣ್ತಾ ಇದೆ ಅದರಿಂದ ನಾವು ಅದು ಬರದಂತೆ ಭಾರತವು ಅದನ್ನು ತಡೆದಿರ್ತಕ್ಕಂಥದ್ದು. ಈ ಎರಡನ್ನು ನಾವು ನೋಡಿದಾಗ ಭಾರತವು ಎರಡನ್ನೂ ಕೂಡ ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದಾಗುತ್ತೆ. ಇಲ್ಲಿ ಎಷ್ಟರ ಮಟ್ಟಿಗೆ ಭಾರತದ ಪ್ರೊಆಕ್ಟಿವ್ ಪಾಲಿಸಿ ಮೆಷರ್ಸ್ಗಳು ಮಾತ್ರವೇ ಕಾರಣ ಆಗುತ್ತೆ ಈ ಪ್ಯಾಂಡಮಿಕ್ನ ಪ್ರೋಗ್ರೆಸ್ಗೆ ಅನ್ನುವಂಥದ್ದು ಈಗಲೂ ಕೂಡ ಒಂದು ಡಿಬೇಟಬಲ್ ಅಂಶ ಅನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಈ ರೀತಿಯ ಒಂದು ಗ್ರಾಫ್ ಅನ್ನುವಂಥದ್ದು ಭಾರತದಲ್ಲಿ ವಿ ಶೇಪ್ಡ್ ರಿಕವರಿಯನ್ನು ಭಾರತ ಕಾಣ್ತಾ ಇದೆ ಅಂತ ಏನು ಎಕನಾಮಿಕ್ ಸರ್ವೆ ಕ್ಲೈಮ್ ಮಾಡ್ತಾ ಇದೆ ಅದಾಗಿರ್ಬೋದು, ಅಥವಾ ಈ ಕರೋನಾ ವೈರಸ್ಗಳ ಕೇಸಸ್ಗಳ ಸಂಖ್ಯೆ ಫ್ಲಾಟನ್ ಆಗಿದೆ ಅನ್ನುವಂಥದ್ದು, ಇವೆಲ್ಲವನ್ನ ಏನು ಮಾತನಾಡ್ತಾ ಇದೆ ಇದು ಕೇವಲ ಭಾರತ ತಂದಿರತಕ್ಕಂಥ ಪಾಲಿಸಿಯ ಒಂದು ರಿಸಲ್ಟ್ ಏನ ಅನ್ನುವಂಥದ್ದು ಡಿಬೇಟಬಲ್ ಅನ್ನುವಂಥದ್ದನ್ನು ಎಡಿಟರ್ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತವು ಈ ಒಂದು ಕ್ರೈಸಿಸ್ ಅನ್ನ ಆಪರ್ಚುನಿಟಿಯಾಗಿ ಬಳಕೆ ಮಾಡಿಕೊಂಡಿದೆ, ಆಪರ್ಚುನಿಟಿಯಾಗಿ ಬದಲಾಯಿಸಿಕೊಂಡು ಅದನ್ನು ಬಳಕೆ ಮಾಡಿಕೊಂಡಿದೆ. ಈ ರೀತಿ ಎಕನಾಮಿಕ್ ಸರ್ವೆ ತಿಳಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಬದಿಗೊತ್ತುತ್ತಾ ಇದೆ. ಏನು ಅಂತಂದರೆ ಆನ್ಗೋಯಿಂಗ್ ಫಾರ್ಮರ್ಸ್ ಎಜುಟೇಷನ್ನ ವಿಚಾರದಲ್ಲಾಗಿರ್ಬೋದು, ಮತ್ತು ಸ್ಟ್ರಗ್ಲಿಂಗ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗಳ ವಿಚಾರದಲ್ಲಾಗಿರ್ಬೋದು, ಇನ್ಫಾರ್ಮಲ್ ಸೆಕ್ಟರ್ಸ್ಗಳಲ್ಲಿ ಆಗಿರ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಇವ್ಯಾವುಗಳ ಬಗ್ಗೆಯೂ ಕೂಡ ಮಾತನಾಡಿಲ್ಲ. ಬದಲಾಗಿ ಇದನ್ನು ನಾವೊಂದು ಆಪರ್ಚುನಿಟಿಯಾಗಿ ಬಳಸ್ಕೊಂಡಿದ್ದೇವೆ ಅಂತ ಹೇಳಿ ಕೇವಲ ಸೆಲ್ಫ್ ಅಪ್ರಿಷಿಯೇಟಿಂಗ್ ಅಥವಾ ಸೆಲ್ಫ್ ಕಂಗ್ರ್ಯಾಚುಲೇಟಿಂಗ್ ಟೋನ್ನಲ್ಲಿ ಎಕನಾಮಿಕ್ ಸರ್ವೆ ಇದೆ ಅನ್ನುವಂಥದ್ದನ್ನು ಇವರು ತಿಳಿಸ್ತಾ ಇದ್ದಾರೆ. ವಿ ಶೇಪ್ಡ್ ರಿಕವರಿಯನ್ನೇನೋ ಭಾರತ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಎಕನಾಮಿಕ್ ಸರ್ವೆ ತಿಳಿಸ್ತಾ ಇದೆ. GDP ಅನ್ನುವಂಥದ್ದು ಎಕ್ಸ್ಪ್ಯಾಂಡ್ ಆಗುವಂತೆ ಆಗಿದೆ ಅನ್ನುವಂಥದ್ದನ್ನು, ಮತ್ತು ಕನ್ಸರ್ವೇಟಿವ್ ಎಸ್ಟಿಮೇಟ್ ಒಂದನ್ನು 11% ರಿಯಲ್ ಟರ್ಮ್ನಲ್ಲಿ 2021-22ರಲ್ಲಿ ಗ್ರೋತ್ ರೇಟನ್ನು ನಾವು ಕಾಣ್ಬೋದು ಅನ್ನುವಂಥದ್ದನ್ನು ಕೂಡ ಎಕನಾಮಿಕ್ ಸರ್ವೆ ತಿಳಿಸಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಭಾರತದಲ್ಲಿ ರಿಯಲ್ ಟರ್ಮ್ ಗ್ರೋತ್ ಅನ್ನುವಂಥದ್ದು ಆಗಬೇಕು ಅಂತಂದರೆ ಇನ್ಫ್ಲೇಷನ್ ಅನ್ನುವಂಥದ್ದು ಆವ್ರೇಜ್ ಆಗಿ 4.4% ಮತ್ತು ಅದಕ್ಕಿಂತಲೂ ಕೂಡ ಕಡಿಮೆ ಆಗಬೇಕಾಗಿದೆ ಮುಂದಿನ 12 ತಿಂಗಳುಗಳಲ್ಲಿ. ಆದರೆ ಈ ಒಂದು ಎಕನಾಮಿಕ್ ಸರ್ವೆ ಅನ್ನುವಂಥ ಡಾಕ್ಯುಮೆಂಟು ಒಂದು ಹಾನೆಸ್ಟ್ ಅಸೆಸ್ಮೆಂಟನ್ನು ಆನ್ ಗ್ರೌಂಡ್ ಎಕನಾಮಿಕ್ ಸಿಚುಯೇಷನ್ಸ್ಗಳ ಬಗ್ಗೆ ನೀಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಯಾಕೆ ಅಂದರೆ ಎಕ್ಸ್ಟೆಂಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಇದೆ ಅನ್ನುವಂಥದ್ದನ್ನು ಕೂಡ ಇದು ತೋರಿಸ್ತಾ ಇಲ್ಲ, ಮತ್ತು ರೂರಲ್ ಜಾಬ್ಸ್ಗಳನ್ನು ಜಾಬ್ಲೆಸ್ನೆಸ್ ಏನಾಗ್ತದೆ ರೂರಲ್ ಏರಿಯಾಸ್ಗಳಲ್ಲಿ ಕೂಡ ಅದ್ರ ಬಗ್ಗೆ ಕೂಡ ಇದು ಮಾತನಾಡ್ತಾ ಇಲ್ಲ. ಈ ಒಂದು ಕರೋನಾದಿಂದ, ಈ ಪ್ಯಾಂಡಮಿಕ್ನಿಂದಾಗಿ ಲಾಕ್ಡೌನ್ ಏನು ಘೋಷಣೆ ಆಯಿತು, ನಂತರದಲ್ಲಿ ಸಾಕಷ್ಟು ಮಂದಿ ಅರ್ಬನ್ ಕ್ಯಾಶುಯಲ್ ಲೇಬರ್ಸ್ಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹಳ್ಳಿಗಳಿಗೆ ಹಿಂದಿರುಗಿದ್ರು. ಅಲ್ಲಿ ಈಗ ರೂರಲ್ ಜಾಬ್ಲೆಸ್ನೆಸ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದನ್ನೆಲ್ಲ ಬದಿಗಿಟ್ಟು ಕೇವಲ 311.92 ಕೋಟಿಯಷ್ಟು ಡೇಸ್ ಆಫ್ ವರ್ಕನ್ನು ಭಾರತ ಸರ್ಕಾರವು ಈಗ MG ನರೇಗಾದ ಅಡಿಯಲ್ಲಿ ಕಳೆದ 10 ತಿಂಗಳುಗಳಲ್ಲಿ ನೀಡಿದೆ ಅನ್ನುವಂಥದ್ರ ಬಗ್ಗೆ ಕ್ರೆಡಿಟನ್ನು ತಗೊಳ್ಳೋದ್ರ ಬಗ್ಗೆ ಮಾತ್ರವೇ ಎಕನಾಮಿಕ್ ಸರ್ವೆ ಮಾತನಾಡ್ತಾ ಇದೆ. ಆದರೆ ಈ ಎಲ್ಲ ಮಂದಿ, ಲಕ್ಷಾಂತರ ಮಂದಿ ಊರುಗಳಿಗೆ ಹೋಗಿದ್ರಿಂದ ಊರುಗಳಲ್ಲಿ ಉಂಟಾಗಿರ್ತಕ್ಕಂಥ ಜಾಬ್ಲೆಸ್ನೆಸ್ನ ಬಗ್ಗೆ ಇದು ಮಾತನಾಡ್ತಾ ಇಲ್ಲ. ಮತ್ತು ಗ್ರೋತ್ ಅನ್ನುವಂಥದ್ದು ಇನಿಕ್ವಾಲಿಟಿಯ ಮೇಲೆ ಗ್ರೋತ್ಗೆ ಹೆಚ್ಚಿನ ಪ್ರಯಾರಿಟಿಯನ್ನು ನೀಡಬೇಕು ಅನ್ನುವಂಥದ್ದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದ್ರ ಕಡೆಗೆ ಬಿಟ್ಟು ಬೆಳವಣಿಗೆಯ ಕಡೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟಾಗ ಈ ಬೆಳವಣಿಗೆ ತಾನಾಗೆ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಕಾರ್ಯ ಮಾಡುತ್ತೆ ಅಂತ ಹೇಳಿ ಹೆಚ್ಚಿನ ಇಂಪಾರ್ಟೆನ್ಸನ್ನು ಗ್ರೋತ್ ಕಡೆ ಕೊಟ್ಟಿದ್ದಾರೆ ಓವರ್ ದ ಇನಿಕ್ವಾಲಿಟಿ. ಇದನ್ನು ಕೂಡ ಇವರು ಕಂಡೆಮ್ ಮಾಡ್ತಾ ಇದ್ದಾರೆ. ಈ ಪ್ಯಾಂಡಮಿಕ್ನಿಂದಾಗಿ ರಿಚೆಸ್ಟ್ ಮತ್ತು ಪೂರ್ನ ನಡುವೆ ಇದ್ದಂಥ ಗ್ಯಾಪ್ ಅನ್ನುವಂಥದ್ದು ಇನ್ನಷ್ಟು ಎಕ್ಸಾಸರ್ಬೇಟ್ ಆಗಿರುವಂಥದ್ದು, ಅಂದರೆ ಹೆಚ್ಚಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಮತ್ತು ಕೂಡ ಈಗ ಇನಿಕ್ವಾಲಿಟಿಗೆ ಮಹತ್ವವನ್ನು ನೀಡದೆ ಗ್ರೋತ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದನ್ನು ಈ ಒಂದು ಸರ್ವೆಯಲ್ಲಿ ಏನು ತಿಳಿಸ್ತಾ ಇದ್ದಾರೆ, ಇದು ಇನ್ನಷ್ಟು ವೆಲ್ತ್ ಕ್ರಿಯೇಷನ್ ಒಬ್ಬರ ಹ್ಯಾಂಡ್ನಲ್ಲಿ ಆಗುವಂತೆ ಮಾಡುತ್ತೆ, ಇನ್ನಷ್ಟು ಇನಿಕ್ವಾಲಿಟಿ ಬೆಳೆಯುವಂತೆ ಮಾಡುತ್ತೆ. ಗ್ರೋತ್ ಓವರ್ ದ ಇನಿಕ್ವಾಲಿಟಿ ಅನ್ನುವಂಥದ್ದು ಸರಿಯಾದ ನಿರ್ಧಾರ ಅಲ್ಲ ಅನ್ನುವಂಥ ಟೋನ್ನಲ್ಲಿ ಒಟ್ಟಾರೆಯಾಗಿ ಎಕನಾಮಿಕ್ ಸರ್ವೆ ಅನ್ನುವಂಥದ್ದು ತನ್ನನ್ನು ತಾನು ಸೆಲ್ಫ್ ಕಂಗ್ರ್ಯಾಚುಲೇಟ್ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಭಾರತದ ಅಚೀವ್ಮೆಂಟ್ಸ್ಗಳನ್ನು ಬಗ್ಗೆ ಮಾತಾಡ್ತಾ ಹೋಗಿದೆ ಹೊರತು, ಆದರೆ ಎಲ್ಲೋ ಒಂದು ಕಡೆಗೆ ನಿಜವಾಗ್ಲೂ ನಮ್ಮ ಒಂದು ಎಕಾನಮಿಯಲ್ಲಿ ಆಗಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ರೂರಲ್ ಜಾಬ್ಲೆಸ್ನೆಸ್ ಆಗಿರ್ಬೋದು, ಅರ್ಬನ್ ಕ್ಯಾಶುಯಲ್ ಲೇಬರರ್ಸ್ಗೆ ಆಗಿದ್ದಂಥ ತೊಂದರೆಗಳಾಗಿರ್ಬೋದು, ಇವ್ಯಾವುಗಳನ್ನು ಕೂಡ ಅಡ್ರೆಸ್ ಮಾಡುವಂಥ ಮಾತನಾಡ್ತಾ ಇಲ್ಲ. ಮತ್ತು ಈ ಪ್ಯಾಂಡಮಿಕ್ನಿಂದ ಬಂದಿರತಕ್ಕಂಥ ಇನಿಕ್ವಾಲಿಟಿ ಏನಿದೆ, ಸಾಕಷ್ಟು ಲೆವೆಲ್ಸ್ ಆಫ್ ಪೀಪಲ್ನ ನಡುವೆ ಅವರ ನಡುವೆ ಇರ್ತಕ್ಕಂಥ ಇನಿಕ್ವಾಲಿಟಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಈ ಇನಿಕ್ವಾಲಿಟಿಯನ್ನು ಕಡಿಮೆ ಮಾಡೋದ್ರ ಬದಲಾಗಿ ಮುಂಬರುವಂಥ ದಿನಗಳಲ್ಲಿ ಮತ್ತಷ್ಟು ಗ್ರೋತನ್ನು ಬೆಳೆಸೋದ್ರ ಕಡೆ ಮಹತ್ವವನ್ನು ನೀಡಿ ಮತ್ತಷ್ಟು ಇನಿಕ್ವಾಲಿಟಿಯನ್ನು ಹೆಚ್ಚುಗೊಳಿಸುವಂಥದ್ದು ಕಡೆ ಇದು ಮುಖ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಈ ಒಟ್ಟಾರೆ ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.